ಸರ್ ಕವರ್ ಬಿಚ್ಚರಿ ಸರ್ ಕವರ್ ಬಿಚ್ಕೊಡಿ ಹೇಳಿಕೊಡ್ರಿ ಎಷ್ಟೈತೆ ಅನ್ನೋದು ಯಾರು ಕೊಟ್ರು ಅಂತ ಹೇಳ್ಕೊಡ್ರಿ. ಮಾತಾಡಿವಿ ಆಗಲೇ ಮಾತಾಡಿ ಬಿಡಲೇ ಇಲ್ಲ ಯಾಕೆ ಏನು ಶಿವಾನಂದ ಪಾಟೀಲ್ ಡಿಸ್ಟ್ರಿಕ್ಟ್ ಮಟ್ಟ ವೈಯಕ್ತಿಕವಾಗಿ ಪರ್ ಹೆಡ್ಗೆ 13 ಮಂದಿಗೆ 6 ಲಕ್ಷ ರೂಪಾಯಿ ಕೊಡ್ತಾರೆ. 50,000 ಸಾವಿರ ರೂಪಾಯಿ ಸರ್ಕಾರ ಕೊಡೋದು. ಮುಂದೆ ಅವ್ರು ಏನು ಏನೈತೆ ಅಂತಾರೆ 2 ಅಂದ್ರೆ ಆಗಲ್ಲ 5 ಅಂತ ಗೊತ್ತಾಗ್ತಾರೆ. ಹಾಸ್ಪಿಟ್ಲಾಗಿರೋಂಥ ಸರ್ಕಾರ ಪರಿಸ್ಥಿತಿ ಸರಿ ಕರೆಕ್ಟ್ ಇರ್ಲಿ ಇದೇನು ದೀಪ ಹಚ್ಚದಲ್ಲ ಅದಾರ ಅವನು ಡಾಕ್ಟರ್ ಅದಾರ ಸ್ವಲ್ಪ ಹಿಂದೆ ಬರ್ರಿ ಹಿಂದೆ ಬರ ಪಟ್ಲ ಹಿಂದೆ ಅವ್ರನ್ನ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇನ್ನು ಚೆನ್ನಾಗತ್ತೆ ನೀವೇನ್ ಸರ್ ಹೆಂಗೆ ಹಿಂದೆ ಸಾಕದಲ್ರಿ ನನಗೆ ನೀ ಸೈಡ್ ಹೋದಿ. ಈಗ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶ್ರೀಯುತ ಶಿವಾನಂದ ಪಾಟೀಲ್ ಅವರು ಪ್ರತಿಯೊಂದು ಕುಟುಂಬಕ್ಕೆ 50,000ದಂಗೆ 6.5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಅವರ ವೈಯಕ್ತಿಕವಾಗಿ ಸರ್ಕಾರ ಪರವಾಗಲ್ಲ, ಅವರು ವೈಯಕ್ತಿಕವಾಗಿ. ಅದೇ ರೀತಿ ಅವರು ಕೂಡ ಬಾಡಿ ಚಿಕ್ಕ ಮಾಡೋಕ್ಕೆ ಕೂಡ 13 ಬಾಡಿ ಚಿಕ್ಕ ಮಾಡೋಕ್ಕೆ ಕೂಡ ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇಡೀ ನಮ್ಮ ಭದ್ರಾವತಿ ತಾಲೂಕು ಮರಾಠ ಸಮುದಾಯದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈಗ ಶಿವಾನಂದ ಪಾಟೀಲ್ ಅವರು ಮತ್ತು ಅವರೆಲ್ಲ ಸಂಘಟಕರು ಇದ್ದಾರೆ. ಅವರು ಏನು 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರೆ ಅದು ಕಡಿಮೆ ಆಗಿದೆ. ಸರ್ಕಾರದ ಮೇಲೆ ಕೂಡಲೇ ಒತ್ತಾಯ ಹಾಕಿ ಕನಿಷ್ಠ ಪಕ್ಷ 5 ಲಕ್ಷ ಆದರೂ ಕೂಡ ಪರಿಹಾರ ಮಂಜೂರು ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡಿದೆ. ನಮ್ಮ ವಕೀಲರೇ ನೋಡುವಂಥ ಸಿಟಿ ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಮೈಸೂರು ವಕೀಲರು ಅಂತಂದು ವಕೀಲರೇ ಹರಿದಿತ್ತದ ಬುಡಕ್ ಹರಿತೈತಿ, ಇದು ಹರಿತೈತಿ, ಚೀಲ ಹರಿತೈತು ತಳಗ ಹರಿತೈತದ. ಸಂಬಳರ ಎಲ್ಲಿದ್ರಿ? ಇನ್ನಿಲ್ಲ ಸರ್ಕಾರದ ಇಷ್ಟೊಂದು